ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕಾಂಗ್ರೆಸ್ಗೆ ರಾಹುಲ್ ಗಾಂಧಿಗೀಗ 5 ಪಕ್ಷಗಳಿಂದ ಶಾಕ್. ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ನ ಪರಿಸ್ಥಿತಿ ಏನಾಗಿದೆ? ಎಲೆಕ್ಷನ್ ಬ್ಯಾಕ್ ಟು ಬ್ಯಾಕ್ ಸೋಲಿನ ಬಳಿಕ ಮಹತ್ವದ ಬೆಳವಣಿಗೆ ಆಗ್ತಿದೆ. ಅದರಲ್ಲೂ ಕೇಜ್ರಿವಾಲ್ ಅವರ ಮಹತ್ವದ ನಿರ್ಧಾರ, ಬಿಜೆಪಿ ಮತ್ತು ಕಾಂಗ್ರೆಸ್ನ ವಿರುದ್ಧ ತೊಡೆತಟ್ಟಿರುವ ರೀತಿ, ಕೇಜ್ರಿವಾಲ್ ಬಿಗ್ ಅನೌನ್ಸ್ಮೆಂಟ್, ಏನಾಗ್ತಿದೆ ರಾಷ್ಟ್ರ ರಾಜಕಾರಣದಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಈಗ ಬ್ಯಾಕ್ ಟು ಬ್ಯಾಕ್ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ಗೆ ಹೀನಾಯ ಸೋಲಾಗಿದೆ. ಹೀನಾಯವಾಗಿ ಲೋಕಸಭೆಯಲ್ಲಿ ಚೇತರಿಸ್ಕೊಂಡಿತ್ತು. ಇನ್ನು ಮುಂದೆ ಏನೋ ಬದಲಾಗುತ್ತೇನೋ ಅನ್ನುವ ಒಂದು ಆಶಾಭಾವ ಮೂಡಿತ್ತು. ರಾಹುಲ್ ಗಾಂಧಿಯವರ ನಾಯಕತ್ವದ ಮೇಲೆ ನಂಬಿಕೆ ಬರತೊಡಗಿತ್ತು. ಆದರೆ ಮತ್ತೆ ಪಾತಾಳಕ್ಕೆ ಬಿದ್ದಿದೆ. ಜಾರ್ಖಂಡ್, ಹರಿಯಾಣ, ಮಹಾರಾಷ್ಟ್ರ ಚುನಾವಣೆ, ಬೈ ಎಲೆಕ್ಷನ್ಗಳೆಲ್ಲ ಓವರ್ ಆಲ್ ನೋಡೋದಕ್ಕೆ ಹೋದರೆ ಅಷ್ಟಕ್ಕಷ್ಟೇ. ಕರ್ನಾಟಕದಲ್ಲಿ ಚೇತರಿಸ್ಕೊಂಡಿದೆ ಬಿಟ್ಟರೆ ಉಳಿದಂತೆ ಕಾಂಗ್ರೆಸ್ಗೆ ಇದ್ದ ಬಲವು ಕಳೆದು ಹೋಯ್ತಾ ಅನ್ನೋ ಪರಿಸ್ಥಿತಿ, ಅಷ್ಟು ಪೆಟ್ಟಿನ ಮೇಲೆ ಪೆಟ್ಟು ಬಿದ್ದಿದೆ. ಈಗ ನೋಡಿ, 4 ಪಕ್ಷಗಳು ರಾಹುಲ್ ಗಾಂಧಿಯವರ ನಾಯಕತ್ವವನ್ನು ಧಿಕ್ಕರಿಸಿರೋದು, ಕಾಂಗ್ರೆಸ್ ನಾಯಕತ್ವವನ್ನು ಧಿಕ್ಕರಿಸಿರೋದು. ಅಧಿಕೃತವಾಗಿ INDI ಕೂಟವನ್ನು ಅವರೇನು ಅಧ್ಯಕ್ಷರು ಅನ್ನೋ ರೀತಿಯಲ್ಲಿ ಲೀಡ್ ಮಾಡಿರಲಿಲ್ಲ. ಆದರೆ ಅವರ ಮುಖವೇ LOP ಬೇರೆ, ಅವರು ಈಗ ಅವರೇ ನಾಯಕ ಈ ಕೂಟಕ್ಕೆ, ಮಿತ್ರಕೂಟಕ್ಕೆ ಅನ್ನೋ ರೀತಿಯಲ್ಲಿ ಬಿಂಬಿಸಲ್ಪಟ್ಟಿತ್ತಲ್ವ. ಎಲೆಕ್ಷನ್ ಟೈಮಲ್ಲಿ ಖರ್ಗೆ ಅವ್ರ ಹೆಸರು ಹೇಳಿದ್ರು, ಅವರು ಇವರು ಅಂದ್ಕೊಂಡು ಕೊನೆಗೆ ಯಾವುದು ಸರಿಯಾಗಿ ತೀರ್ಮಾನಕ್ಕೆ ಬರಲಿಲ್ಲ, ಗೊಂದಲದಲ್ಲೇ ಮುಂದುವರೆದಿತ್ತು. ಈಗ ಈ ಕೂಟವನ್ನು ಕಾಂಗ್ರೆಸ್ ಮುನ್ನಡೆಸೋಕೆ ಸಾಧ್ಯವಿಲ್ಲ ಅನ್ನೋ ತೀರ್ಮಾನವನ್ನು ತಗೊಂಡಿದ್ದು NCP, RJD ಮತ್ತು ಆಮ್ ಆದ್ಮಿ ಪಕ್ಷದಿಂದ ಹಿಡಿದು ದೊಡ್ಡ ಮಟ್ಟದಲ್ಲಿ ಮಮತಾ ಬ್ಯಾನರ್ಜಿ ಅವ್ರಿಗೆ ಬಲ ಸಿಗ್ತಾ ಇದೆ. 4-5 ಪಕ್ಷಗಳು ಈಗ ಎಸ್ ಮಮತಾ ಬ್ಯಾನರ್ಜಿ ಅವರು ಮುನ್ನಡೆಸಲಿ, ಏನಾಗುತ್ತೆ ಅವ್ರಿಗೆ ನಾವು ಬಲ ತುಂಬ್ತೀವಿ ಅಂತ ಹೇಳ್ತಿರೋದು. ಈ ಕಡೆ ಶಿವಸೇನೆ ಉದ್ಧವ್ ಠಾಕ್ರೆ INDI ಕೂಟದಿಂದ ಹೊರಬೀಳುವಂಥ ಲೆಕ್ಕಾಚಾರ ಕಂಡು ಬರ್ತಿದೆ. ಇನ್ನೊಂದು ಕಡೆ ನೋಡಿ, ಕೇಜ್ರಿವಾಲ್ ಅವರು ಕೂಟದಿಂದ ಹೊರಬಿದ್ದಂತಾಯಿತು ಅಧಿಕೃತವಾಗಿ. ಡೆಲ್ಲಿ ಎಲೆಕ್ಷನ್ ಇನ್ನೇನು ಬಂದೇ ಬಿಡುತ್ತೆ. ಹೊಸ ವರ್ಷ ಬರ್ತಾ ಇದ್ದ ಹಾಗೆ ಅಲ್ಲಿ ಎಲೆಕ್ಷನ್ ಅಖಾಡ ರಂಗೇರುತ್ತೆ. 2025ರಲ್ಲಿ ಡೆಲ್ಲಿ ಚುನಾವಣೆ ಇದೆ. ಇನ್ನೊಂದು ತಿಂಗಳು, 1.5 ತಿಂಗಳು ಅಷ್ಟೇ ಬಾಕಿ ಇರೋದು. ಕೇಜ್ರಿವಾಲ್ ಸ್ವಂತ ಬಲದ ಮೇಲೆ ಆಮ್ ಆದ್ಮಿ ಎಲ್ಲ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡುತ್ತೆ. ಕಾಂಗ್ರೆಸ್ನ ಜೊತೆ ಯಾವುದೇ ಮೈತ್ರಿ ಇಲ್ಲ ಅನ್ನೋ ಘೋಷಣೆ ಮಾಡಿದ್ದಾರೆ. ಈಗಾಗಲೇ 30 ಕ್ಷೇತ್ರಗಳಿಗೆ ಅಭ್ಯರ್ಥಿ ಫೈನಲ್ಲೂ ಮಾಡ್ಕೊಂಡಿದೆ ಆಮ್ ಆದ್ಮಿ ಪಕ್ಷ. ಉಳಿದಿರೋ ಕ್ಷೇತ್ರಗಳಿಗೂ ಕೂಡ ನಾವೇ ಕ್ಯಾಂಡಿಡೇಟ್ ಹಾಕ್ತೀವಿ, ಕಾಂಗ್ರೆಸ್ನ ಜೊತೆ ನಮಗೆ ಸಹವಾಸವೇ ಬೇಕಿಲ್ಲ ಅಂತ ಮೈತ್ರಿಯನ್ನು ಮುರಿದುಕೊಂಡಿರೋದು. ಸೋಲಿನ ಮೇಲೆ ಸೋಲು. ಕಳೆದ ಚುನಾವಣೆಗಳಲ್ಲಿ ಡೆಲ್ಲಿ ಎಲೆಕ್ಷನ್ ನೋಡೋಕೆ ಹೋದ್ರೆ ನಾವು ಕಾಂಗ್ರೆಸ್ 0 ಸುತ್ತಿತ್ತು. BJP ಒಂದಿಷ್ಟು ಪೈಪೋಟಿಯನ್ನು ಕೊಟ್ಟಿತ್ತು. ಆದರೆ ಕಾಂಗ್ರೆಸ್ ಹೇಳ ಹೆಸರಿಲ್ಲದಂತಾಯಿತು ಡೆಲ್ಲಿಯಲ್ಲಿ. ಈಗ ಮೈತ್ರಿ ಮಾಡಿಕೊಂಡು ಲೋಕಸಭೆಯಲ್ಲಿ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದು ಕೂಡ ವಿಫಲ ಆಯ್ತಲ್ಲ, ಅದು ಕೂಡ 0 ಸುತ್ತೋ ರೀತಿಯಲ್ಲಿ ಮಾಡ್ತು. ಆಮ್ ಆದ್ಮಿಗೂ ಹೊರೆ ಆಯಿತು ಕಡೆಗೆ. ಹಾಗಾಗಿ ಆಮ್ ಆದ್ಮಿ ಮಹತ್ವದ ತೀರ್ಮಾನವನ್ನು ತಗೊಂಡಿರೋದು. ಹರಿಯಾಣದಲ್ಲಿ ಬೇರೆ ಆಮ್ ಆದ್ಮಿ ಕೇಳಿತ್ತು, ಕೆಲವು ಸೀಟ್ಗಳನ್ನು ಕೊಡಲಿಲ್ಲ ಕಾಂಗ್ರೆಸ್. ಈ ಮೈತ್ರಿ ನಿರಾಕರಿಸಿದ್ದಕ್ಕೆ ಹೀನಾಯ ಸೋಲಾಯಿತು ಅಂತ ಆಮೇಲೆ ಚಾಟಿ ಬೀಸ್ತು. ಕಾಂಗ್ರೆಸ್ನ ಅತಿಯಾದ ಆತ್ಮವಿಶ್ವಾಸ, ತಾನೇ ಗ್ರೇಟ್ ಅನ್ನುವಂಥ ಮನೋಭಾವ, ಮಿತ್ರ ಪಕ್ಷಗಳ ಜೊತೆ ಹೊಂದ್ಕೊಂಡು ಹೋಗುವಂಥ ಸ್ವಭಾವವೇ ಇದಕ್ಕಿಲ್ಲ ಅಂತ ಎಲ್ಲ ಪಕ್ಷಗಳು ತಿರುಗೇಟ್ ಕೊಟ್ವು. ಹರಿಯಾಣದಲ್ಲಿ ಎಲ್ಲ ಸರಿ ಮಾಡ್ಕೊಂಡು ಹೋಗಿದ್ರೆ ಗೆಲುವಿನ ಲೆಕ್ಕಾಚಾರ ಪಕ್ಕ ಆಗ್ತಿತ್ತು. ಸ್ವಲ್ಪ ಬಲ ಇದ್ದು ಬಿಟ್ಟರೆ ಯಾರೂ ಬೇಡ, ನಾನೊಬ್ಬನೇ ಅಂತ ಗೆದ್ದು ಬೀಗೋದು, ಇಲ್ಲ ಕಣ್ಣೀರು ಹಾಕೋದು, ಇಷ್ಟೇ ಆಗೋಯ್ತು ಕಾಂಗ್ರೆಸ್ನ ಪರಿಸ್ಥಿತಿ ಅನ್ನೋ ರೀತಿ ತಿರುಗೇಟು ಕೊಡ್ತಿದ್ದಾರೆ. ಮಹಾರಾಷ್ಟ್ರದಲ್ಲೂ ಕಾಂಗ್ರೆಸ್ನ ಸೋಲಿಗೆ ರಾಹುಲ್ ಭಾಷಣ, ಅವರ ನಡೆಯೇ ಕಾರಣ ಅನ್ನೋ ಆಕ್ರೋಶ ವ್ಯಕ್ತವಾಗ್ತಿದೆಯಲ್ವ. ಇದ್ರ ಬೆನ್ನಲ್ಲೇ ಈಗ ಡೆಲ್ಲಿಯಲ್ಲಿ ಆಮ್ ಆದ್ಮಿ ಕ್ಲಿಯರ್ ಮಾಡಿದೆ. ಮತ್ತೊಂದು ಕಡೆ ಈ ED, ಜೈಲು, ಮಗದೊಂದು ಎಲ್ಲದರಿಂದ ಗೆದ್ದು ಬೀಗ್ತೀನಿ ಎಲೆಕ್ಷನ್ನಲ್ಲಿ, ಎಲ್ಲದಕ್ಕೂ ತಿರುಗೇಟು ಕೊಡ್ತೀನಿ ಅಂತ ನಿಂತಿರುವಂಥ ಕೇಜ್ರಿವಾಲ್ ಅವರು ಅನೌನ್ಸ್ಮೆಂಟನ್ನು ಮಾಡಿದ್ದಾರೆ. ಈಗ 1,000+ ಕೊಡ್ತಿರುವಂಥ ಹಣವನ್ನು ಮಹಿಳೆಯರಿಗೆ, 18 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಕೊಡ್ತಿರೋ ಹಣವನ್ನು 2,000 ಮಾಡ್ತೀವಿ ಆಮ್ ಆದ್ಮಿ ಅಧಿಕಾರಕ್ಕೆ ಬಂದರೆ ಅನ್ನುವ ದೊಡ್ಡ ಘೋಷಣೆ ಮಾಡಿದ್ದಾರೆ. ಯಾಕಿದು ಮಹತ್ವ ಆಗುತ್ತೆ ಅಂದರೆ, ಮಧ್ಯಪ್ರದೇಶದ ಚುನಾವಣೆ ತಗೊಳ್ಳಿ, ಮಹಾರಾಷ್ಟ್ರದ ಚುನಾವಣೆ ತಗೊಳ್ಳಿ, ಬೇರೆ ಬೇರೆ ರಾಜ್ಯಗಳಲ್ಲೆಲ್ಲ ಕೈ ಹಿಡಿದಿರೋದು. ಈಗ ಜಾರ್ಖಂಡಲ್ಲಿ JMM ಗೆಲ್ತು, ಅಲ್ಲೂ ಕೂಡ ಈ ಗೃಹಲಕ್ಷ್ಮಿ ಮಾದರಿಯಲ್ಲಿ, ಅದು BJP ಇರಲಿ, ಕಾಂಗ್ರೆಸ್ ಇರಲಿ, ಯಾರಾದರೂ ಇರಲಿ, ಆ ಹಣ ಎಲ್ಲಿ ಕರೆಕ್ಟಾಗಿ ರೀಚ್ ಆಗ್ತಿದೆಯಲ್ವ, ಮಂತ್ಲಿ ಇಷ್ಟು ಅಂತ ಅಕೌಂಟ್ಗೆ ಹೋಗಿ ಬೀಳ್ತಾ ಇದೆಯಲ್ಲ, ಅದು ಬಹಳ ದೊಡ್ಡ ಮಟ್ಟದಲ್ಲಿ ಎಲೆಕ್ಷನ್ ಮೇಲೆ ಇಂಪ್ಯಾಕ್ಟ್ ಆಗಿದೆ. ಚುನಾವಣಾ ಬಳಿಕ ನಡೆದ ಸಭೆ ಸಮೀಕ್ಷೆಗಳು ಕೂಡ ಅದನ್ನೇ ಹೇಳಿವೆ. ಮಹಾರಾಷ್ಟ್ರದಲ್ಲಂತೂ ಅದು ಗೇಮ್ ಚೇಂಜರ್ ಅಂತ ಸರ್ವೆ ರಿಪೋರ್ಟ್ಗಳೆಲ್ಲ ಕೊಡ್ತಾ ಇರೋದು. ಯಾರು ಊಹೆ ಮಾಡದಂಥ ಬಲವನ್ನು ಕೊಟ್ಟಿದೆ ಅಂತ. ಹಾಗಾಗಿ
BJP ಬಂದು ಏನಾದರೂ ಒಂದಿಷ್ಟು ಘೋಷಣೆಗಳನ್ನು ಮಾಡುತ್ತೆ. ಈಗ ಎಲ್ಲ ಕಡೆ ಘೋಷಣೆ ಮಾಡ್ಕೊಂಡು ಬಂದಿದೆ BJP, ಕಾಂಗ್ರೆಸ್ನ ಗ್ಯಾರಂಟಿ ಕೌಂಟರ್ ಮಾಡೋ ರೀತಿಯಲ್ಲಿ. ಹಾಗಾಗಿ ಡೆಲ್ಲಿಲೂ ಮಾಡುತ್ತೆ ಅನ್ನೋದು ಗೊತ್ತಿರೋದ್ರಿಂದ ಕೇಜ್ರಿವಾಲ್ ಅವರು ಈಗಲೇ ಘೋಷಣೆ ಮಾಡಿಬಿಟ್ಟಿದ್ದಾರೆ 2,000 ಕೊಡ್ತೀವಿ ಅಂತ. ಸೊ ಈ ಬಾರಿ ಮತ್ತೊಮ್ಮೆ ಭರ್ಜರಿ ಬಹುಮತದಿಂದ ಅಲ್ಲಿ ರಾಜಧಾನಿ ಗದ್ದುಗೆನ ಅಲಂಕರಿಸಲೇಬೇಕು ಮತ್ತೊಮ್ಮೆ ಅಂತ ಹಠ ಹಿಡಿದಿರುವಂಥ ಕೇಜ್ರಿವಾಲ್ ಅವರು ಈಗ ಕಾಂಗ್ರೆಸ್ನಿಂದ ದೂರವಾಗಿ BJPಗೂ ಸೆಡ್ಡು ಹೊಡೆಯುವಂಥ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ. ಒಟ್ಟಾರೆಯಾಗಿ ನೋಡೋದಕ್ಕೆ ಹೋದರೆ ರಾಹುಲ್ ಗಾಂಧಿ ಅವ್ರಿಗಂತೂ ಎಲ್ಲೆಡೆಯಿಂದ ಆಘಾತ, ಅವ್ರ ನಾಯಕತ್ವಕ್ಕೆ ಈಗ ಸಿಡಿಲಾಘಾತವೇ ಬಂದೆರಗಿದೆ. ನೋಡಿ, ಈಗ ಮೊನ್ನೆ ಮೋದಿ ಮುಖವಾಡ ಹಾಕ್ಕೊಂಡು ಅದಾನಿ ಮುಖವಾಡ ಮಾಕ್ ಇಂಟರ್ವ್ಯೂ ಅಂತೆಲ್ಲ ಮಾಡಿದ್ರಲ್ಲ ಪ್ರೊಟೆಸ್ಟ್ನ ಭಾಗವಾಗಿ, ಅದಕ್ಕೆ ಪಕ್ಷದ ಒಳಗೂ ಒಂದಿಷ್ಟು ಜನರ ಅಪಸ್ವರ ಇದ್ದಿದೆ. ಜೊತೆಗೆ SP ನೇರವಾಗಿ ಹೇಳಿಬಿಟ್ಟಿದೆ, ಎಳಸುತನ LOPಗಿರಬೇಕಾದಂಥ ಪ್ರಬುದ್ಧತೆಯೇ ಕಾಣಿಸ್ತಾ ಇಲ್ಲ, ನೀವೊಬ್ರು ಆಕ್ಟಿವಿಸ್ಟ್ ಥರ ಕಾಣಿಸ್ತಿದ್ದೀರಿ, ಆಕ್ಟಿವಿಸ್ಟ್ಗೂ ಇಲ್ಲಿ ಪ್ರತಿಪಕ್ಷ ನಾಯಕನಿಗೂ ವ್ಯತ್ಯಾಸವೇ ಇಲ್ವಾ, ಈ ಜಾಗಕ್ಕೆ ಫಿಟ್ ಇಲ್ಲ ಇವರು ಅಂತ SP ಬೇರೆ ಚಾಟಿ ಬೀಸಿದೆ. ಸೆಷನ್ ಆದಮೇಲೆ SP ಕೂಡ ಮೈತ್ರಿ ಕಡಿದುಕೊಳ್ಳುವ ಸುಳಿವು ಸಿಗ್ತಿದೆ. ಸೊ INDI ಕೂಟ ಛಿದ್ರವಾಗಿದೆ. ರಾಹುಲ್ ಗಾಂಧಿಯವರ ನಾಯಕತ್ವದ ವಿರುದ್ಧ ಈಗ ತೊಡೆತಟ್ಟಿರೋದು ಕಾದು ನೋಡಬೇಕು. ಕಾಂಗ್ರೆಸ್ ಈ ಪರಿಸ್ಥಿತಿಯಿಂದ ಹೇಗೆ ಎದ್ದು ನಿಲ್ಲಲಿದೆ ಅನ್ನೋದನ್ನು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.